ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಣ್ರಿ, ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ. ಇಸ್ರೇಲ್ ಅಮೇರಿಕ ಇರಾನ್ ಮೇಲೆ ದಾಳಿ ಆಗ್ತಾಯಿದೆ. ತುಂಬ ಕಡೆ ನಡೀತಾ ಇದೆ. ಈ ಮಧ್ಯದಲ್ಲಿ ಒಬ್ಬರು ನಮ್ಮ ಕಿಮ್ಮಣ್ಣ, ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಒಂದು ಹಿಂಸೆಲ್ಲ ವೈರಲ್ ಆಗ್ತಾಯಿದೆ. ಯಾವ ರೀತಿ ಅಂದರೆ, ಎಲ್ಲ ಆಟಿಕೆಗಳು ನನ್ನ ಹತ್ರ ಇದೆ, ಬಂಡ್ರಪ್ಪ ಯಾರು ನನ್ನ ಹತ್ರ ಆಟ ಆಡೋಕ್ಕೆ ಅನ್ನಂಗೆ ಅವ್ರ ಹತ್ರ ಎಲ್ಲ ರೀತಿ ವೆಪನ್ಸ್ಗಳಿದ್ದಾವೆ, ಎಲ್ಲ ಇದ್ದಾವೆ, ಆದರೂ ಹೋಗ್ತಾಯಿಲ್ಲ. ಸ್ವಂತ ಅಮೇರಿಕನೇ ನಡುಗುತ್ತೆ. ಅವರು ಟ್ರಂಪ್ಗಿಂತ ಒಂದು ಹುಚ್ಚವಾದ ವ್ಯಕ್ತಿ ಕಿಮ್ ಅವರು. ಹೇಗೆ ಅಂದರೆ, ಅವರಿಗೆ ಅಣುಬಾಂಬು ಪರೀಕ್ಷೆ ಮಾಡೋಕ್ಕೆ ಪರ್ಮಿಷನ್ನು ಅಮೇರಿಕ ನಾವು ಕೊಡಲ್ಲ ಬಿಡಲ್ಲ ಅಂದಾಗಲೇ ಧೈರ್ಯದಿಂದ ಮಾಡಿದಂಥ ವ್ಯಕ್ತಿ. ತನ್ನ ದೇಶಕ್ಕೆ ಏನೆಲ್ಲ ಸೇಫ್ಟಿ ಬೇಕು ಅಂಥ ವ್ಯಕ್ತಿ. ಹುಚ್ಚನೋ ಏನೋ ಗೊತ್ತಿಲ್ಲ. ಅವರು ಚೀನಾಗೆ ಮೊನ್ನೆ 6 ತಿಂಗಳ ಸಭೆಗೆ ಹೋದಾಗ ಎಲ್ಲ ಫ್ಲೈಟಲ್ಲಿ ಹೋದರೆ, ಈ ವ್ಯಕ್ತಿ ಎಲ್ಲಿ ನನ್ನ ಫ್ಲೈಟಲ್ಲಿ ಹೊಡೆದಾಕ್ತಾರೋ ಮತ್ತೊಂದು ಮಾಡ್ತಾರೋ ಅಂಥೇಳಿ ವಾರಗಟ್ಟಲೆ ಟ್ರೈನಲ್ಲಿ ಹೋಗಿ ರಷ್ಯಾ ಚೀನಾ ತಲುಪಿದ್ದಾರೆ. ಅಂದರೆ ಇನ್ನೆಂಥ ಪ್ರಚಂಡ ವ್ಯಕ್ತಿ ಇರ್ಬೋದು. ಈತನ ಸರ್ವಾಧಿಕಾರ ಹೇಗಿದೆ ಅಂದರೆ, ಇವರು ತೋರಿಸಿದಂತೆ, ಇವರು ನಿರ್ದೇಶನ ಮಾಡಿದಂಥ, ಇವರು ಮನೆಯಲ್ಲಿ ಪರ್ಮಿಷನ್ ತಗೋಬೇಕು, ಪೇಂಟ್ ಹೊಡಿಬೇಕು ಅಂದರು ಇಂಥ ಕಲರ್, ಅದರಲ್ಲೂ ಕಾರುಗಳು ಬೈಕ್ಗಳು ಎಲ್ಲ ಬಳಸಂಗಿಲ್ಲ, ಇಂಥ ವ್ಯಕ್ತಿಗಳೇ ಬಳಸಬೇಕು ಅಂತ. ಮತ್ತೊಂದು ಜನಗಳೇ ಕಟಿಂಗ್ ಮಾಡಿಸ್ತೀವಲ್ಲ, ಕಟಿಂಗು ಅದನ್ನು ಈ ಸರ್ವಾಧಿಕಾರಿ ಹೆಂಗೆ ಕಟಿಂಗ್ ಮಾಡಿಸ್ತಾನೆ ಅದೇ ರೀತಿ ಎಲ್ಲ ಜನ ಮಾಡಿಸ್ಬೇಕು. ಮತ್ತು ಇವರು ಮಿಸ್ಸಸ್ ಹೇಗೆ ಕಟಿಂಗ್ ಮಾಡಿಸ್ತಾರೆ, ಲೇಡೀಸ್ ಎಲ್ಲ ಆ ಥರ ಮಾಡಬೇಕು. ಆ ಥರ ವ್ಯಕ್ತಿ ಇವರು. ತುಂಬ ಹಿಟ್ಲರ್ಗಿಂತಲೂ ಒಂದು ಇದಾದ ವ್ಯಕ್ತಿ ಅಂತ ಹೇಳ್ತಾರೆ. ತನ್ನ ಅಧಿಕಾರ ಎಲ್ಲಿ ನಮ್ಮ ಚಿಕ್ಕಪ್ಪ ಕಿತ್ಕೊಬಿಡ್ತಾನೆ ಅಂತೇಳಿ ನಾಯಿಯಲ್ಲಿ ತಿನ್ನಿಸಿದ ಅವರ ಚಿಕ್ಕಪ್ಪನ ಜೀವಂತ ನಾಯಿರ ಬೋನಿಗೆ ಹಾಕಿ ಚಿಕ್ಕಪ್ಪನ ಕೊಲೆ ಮಾಡಿದಂಥ, ಸಾಯಿಸಿದಂಥ ವ್ಯಕ್ತಿ ಕಿಮ್. ಇವತ್ತು ಜಪಾನ್ ಮೇಲೆ ಮಿಸೈಲನ್ನು ಬಿಟ್ಟಿದ್ದಾರೆ. ಯಾರೂ ಬರ್ತಾ ಇಲ್ವಲ್ಲ, ಈ ಅಮೇರಿಕಕ್ಕೂ ಜಪಾನು ಚೆನ್ನಾಗಿದ್ದಾರೆ ಅನಿಸುತ್ತೆ. ಹಾಗಾಗಿ ಇವ್ರಿಗೆ ಬಿಟ್ಟರೆ ಅವರು ಬರ್ಬೋದು ಅನ್ನೋ ಕಾರಣದಿಂದ ಅದ್ರ ಮೇಲೆ ಮಿಸೈಲ್ ಬಿಟ್ಟಿದ್ದಾರೆ. ತುಂಬ ಘೋರವಾದ ವ್ಯಕ್ತಿ. ಯಾರೋ ಒಬ್ಬರು ಅವರ ತಂದೆ ಸತ್ತಾಗ ಶಾಂತಿ ಸೂಚಿಸುವ ಸಭೆಯಲ್ಲಿ ತೂಗುಡಿಸೋದು ಅಂತ ಅವ್ರನ್ನೇ ಕೊಲೆ ಮಾಡಿಸಿದಂಥ ವ್ಯಕ್ತಿ ರೀ. ಇನ್ನೊಂದು ಹೇಳಬೇಕು ಅಂದರೆ, ಇನ್ನೊಂದು ಈತನ ಬಗ್ಗೆ ಈ ಥರ ಇದ್ದರೂ ಇನ್ನೊಂದು ಮಾನವೀಯತೆ, ಒಳ್ಳೆಯ ಗುಣ ಇದೆ. ಏನೇ ಒಂದು ಮಳೆ ಇದು ಆದರೂ, ಏನೇ ಒಂದು ರೈತರಿಗೆ ಹಾನಿ ಆದರೂ ಖುದ್ದು ಹೋಗಿ ಆ ಜಾಗಕ್ಕೆ ಹೋಗಿ ನೋಡ್ತಾನೆ. ಈ ವಿಚಿತ್ರವಾದ ವ್ಯಕ್ತಿ ಇವತ್ತು ವರ್ಲ್ಡ್ ವಾರ್ ನಡೀತಾನೋ ಆ ಥರ ಅನಿಸುತ್ತೆ. ಇದ್ದಕ್ಕಿದ್ದಕ್ಕೆ ಜಪಾನ್ ಮೇಲೆ ಮಿಸೈಲ್ ಬಿಟ್ಟರೆ ಪ್ರಪಂಚದಲ್ಲಿ ಏನಾಗ್ತಾಯಿದೆ ಗೊತ್ತಾಗ್ತಿಲ್ಲ. ಈ ವ್ಯಕ್ತಿ ಒಳ್ಳೆನೂ ಇದ್ದಾನೆ, ಕೆಟ್ಟನೂ ಇದ್ದಾನೆ, ಮಿಕ್ಸ್ ಇದ್ದಾನೆ. ಈ ಅತಡು ಪಿಕ್ಚರಲ್ಲಿ ಗಂಟೆಗೆ ಚೇಂಜ್ ಆಗ್ತಾರಲ್ಲ, ಆ ರೀತಿ ಇದೆ ಸ್ನೇಹಿತರೆ. ಸುಮ್ಮನೆ ಹೇಳಬೇಕು ಅನ್ನಿಸ್ತು, ಒಂದೆರಡು ಮಾತು ಹೇಳಿದ್ದೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ಹರಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ಏನು ಗೊತ್ತಾ, ನಮಗೋಸ್ಕರ ನಾವು ಬದುಕಬೇಕು. ಈ ವ್ಯಕ್ತಿ ಹಂಗೆ ಅನಿಸುತ್ತೆ, ತನ್ನ ದೇಶದ ಸೇಫ್ಟಿಗೆ ಏನು ಬೇಕೆಲ್ಲ ಮಾಡಿದ್ದಾನೆ. ಅದರೊಳಗೆ ಇವನು ಹೆಂಗೆ ಆಟ ಆಡಬೇಕು, ಇವನು ಹೆಂಗೆ ಮಾಡಬೇಕು, ಹೆಂಗೆ ಹದ್ದು ಬಸ್ತಲ್ಲಿ ಇಟ್ಕೋಬೇಕು ಅದು ಇಟ್ಕೊಂಡು ನಾನು. ಇನ್ನೊಂದು ವಿಷಯ ಹೇಳೋದು ಮತ್ತೆ ನಿಮಗೆ, ಯಾರು ಗೋಲ್ಡ್ ಮೆಡಲ್ ಗೆಲ್ಲದೇ ಇದ್ದರೆ ಕಷ್ಟಪಟ್ಟು ಸರ್ಕಾರದಿಂದ ಸವಲತ್ತು ಪಡೆದು ಹೋಗಿ ಜಲ್ಲಿ ಹೊಡೆಯೋಕ್ಕೆ, ಗಣಿಗಾರಿಕೆ ಕೆಲಸಕ್ಕೆ ಹಾಕೋದಂತ ಅಂಥ ವ್ಯಕ್ತಿ. ಇಂಥ ವ್ಯಕ್ತಿ ಒಳ್ಳೆಯನೂ ಇದ್ದಾನೆ, ಕೆಟ್ಟನೂ ಇದ್ದಾನೆ, ಮಿಶ್ರಣ ಇದ್ದಾನೆ. ಹೇಳಬೇಕು ಅನ್ನಿಸ್ತು, ಒಂದೆರಡು ಮಾತು ಹೇಳಿದೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ವಿಡಿಯೋ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದರೆ ಕ್ಷಮಿಸಿ. ಮುಂದೆ ಹೊಸ್ದಾಗಿ ಮಾಡ್ತಾ ಇರೋದು, ಹೋಗ್ತಾ ಇನ್ನೂ ಹೆಚ್ಚಿನ ರೀತಿ ಒಳ್ಳೆಯ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಿಸಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಸಪೋರ್ಟು ಮರಿಬೇಡಿ. ದಯವಿಟ್ಟು ಆಶೀರ್ವದಿಸಿ. ಜೈ ಶ್ರೀರಾಮ್.